ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ 90 ಜನ ಉಗ್ರರು. ಭಾರತದ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಜನ ಉಗ್ರರು ಹತರಾಗಿರುವ ಸಾಧ್ಯತೆ ಇದೆ. ಮಧ್ಯರಾತ್ರಿ ಭಾರತದ ಹೊಡೆತಕ್ಕೆ ಉರುಳು ಬಿದ್ದಿವೆ ಉಗ್ರರ ಹೆಣಗಳು. ಭಾರತದ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಫಿನಿಶ್. ಉಗ್ರರ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ. ಮಧ್ಯರಾತ್ರಿ ಭಾರತದ ಹೊಡೆತಕ್ಕೆ ಉರುಳಿ ಬಿದ್ದಿವೆ ಉಗ್ರರ ಹೆಣಗಳು. 100ಕ್ಕೂ ಹೆಚ್ಚು ಉಗ್ರರು ಫಿನಿಶ್ ಆಗಿರುವ ಸಾಧ್ಯತೆ. ಈ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮಧ್ಯರಾತ್ರಿ ಭಾರತ ಖುಷಿ ಪಡುವ ಸುದ್ದಿಯನ್ನ ಭಾರತ ನೀಡಿದೆ. ಬಹವಾಲ್ಪುರ ಆಸ್ಪತ್ರೆಯಲ್ಲಿ ಉಗ್ರರ ಹೆಣಗಳ ರಾಶಿ. ಗಾಯಗೊಂಡಿರುವ 100 ಉಗ್ರರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಉಗ್ರರ ನೆಲೆಗಳನ್ನ ಹುಡುಕಿ ಸೇನೆ ಹೊಡೆದಿದೆ. ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ 100ಕ್ಕೂ ಹೆಚ್ಚು ಉಗ್ರರ ಹೆಣ ಉರುಳಿದೆ. ಬಹವಾಲ್ಪುರ್ನ ಆಸ್ಪತ್ರೆಯಲ್ಲಿ ಉಗ್ರರ ಹೆಣಗಳ ರಾಶಿ ಇದೆ. ಹಲವಾರು ಉಗ್ರರು ಗಾಯಗೊಂಡಿದ್ದಾರೆ. ಅವರುಗಳನ್ನ ಎತ್ಕೊಂಡು ಬಂದು ಆಸ್ಪತ್ರೆಗೆ ಹಾಕಿದ್ದಾರೆ. ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಅಂತಲೇ ಟ್ರೇನ್ ಮಾಡ್ತಾ ಇದ್ದ ಉಗ್ರರು ಈಗ ಆಸ್ಪತ್ರೆಯಲ್ಲಿ ಹೆಣಗುತ್ತಾ ಇದ್ದಾರೆ. ಇನ್ನು ಹಲವರ ಹೆಣಗಳು ಆಸ್ಪತ್ರೆಯಲ್ಲಿ ರಾಶಿ ಬಿದ್ದಿವೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ 100ಕ್ಕೂ ಹೆಚ್ಚು ಉಗ್ರರು ಫಿನಿಶ್. ಇದರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನರಮೇಧಕ್ಕೆ ಪ್ರತೀಕಾರ ಭಾರತ ತೀರಿಸಿಕೊಳ್ತಾ ಇದೆ. ರೈಟ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಶಶಿ. ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಶಶಿ, ಏನೇನು ಅಪ್ಡೇಟ್ಸ್ ಇದೆ? 100 ರೀಚ್ ಆಗಿದೆ, 100 ದಾಟ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಸದ್ಯಕ್ಕೆ ಬರ್ತಾ ಇದೆ. ಉಗ್ರರ ಸಾವಿನ ಸಂಖ್ಯೆ. ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿತ್ತು. ಆರಂಭದಲ್ಲಿ 30 ಜನ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬಂತು. ಈಗ ಸಾವಿನ ಸಂಖ್ಯೆ 100 ದಾಟಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತಯ್ಯಬಾ ಉಗ್ರರನ್ನ ಟಾರ್ಗೆಟ್ ಮಾಡಲಾದಂತಹ ಈ ದಾಳಿ, ಭಾರತ ದಾಳಿ ಮಾಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತಹ ಕೆಲವು ಉಗ್ರ ನೆಲೆಗಳನ್ನು ಖಾಲಿ ಮಾಡಿಕೊಂಡು ಅದನ್ನು ನಾಗರಿಕರು ವಾಸ ಮಾಡ್ತಾ ಇರುವಂತಹ ಸ್ಥಳಗಳಲ್ಲಿ ಮತ್ತು ಮಸೀದಿಗಳಲ್ಲಿ ಅವರನ್ನು ಲೊಕೇಟ್ ಮಾಡಲಾಗಿತ್ತು. ಭಾರತದ ಗುಪ್ತಚರ ಸಂಸ್ಥೆ ರಾ ಮತ್ತು ಐಬಿ ಕಳೆದ 15 ದಿನಗಳಿಂದ ಉಗ್ರರ ಚಲನವಲನಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿತ್ತು. ಅದರ ಆಧಾರದ ಮೇಲೆ ಯಾವ ಸ್ಥಳದಲ್ಲಿ ಉಗ್ರರಿದ್ದಾರೆ ಅನ್ನುವಂತಹ ಕರಾರು ಮಾಹಿತಿಯನ್ನು ಸೇನಾಪಡೆಗಳಿಗೆ ಐಬಿ ಮತ್ತು ರಾ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ನಿನ್ನೆ ರಾತ್ರಿ 9 ಸ್ಥಳಗಳ ಮೇಲೆ ದಾಳಿಯಾಗಿದೆ. ಪ್ರಮುಖವಾಗಿ ದಾಳಿಯಾಗಿರೋದು ಬಹವಾಲ್ಪುರ ಮತ್ತು ಮರಿಡ್ಕೆ ಅನ್ನುವಂತಹ ಪ್ರದೇಶದ ಮೇಲೆ. ಬಹವಾಲ್ಪುರ ಉಗ್ರಗಾಮಿ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ ಅಂತಲೇ ಭಾವಿಸಲಾಗುತ್ತೆ. ಅಲ್ಲಿ 18 ಎಕರೆ ವಿಸ್ತೀರ್ಣವಾದಂತಹ ಪ್ರದೇಶದಲ್ಲಿ ಮಸೀದಿ ಮತ್ತು ಮದರಸಾ ಎರಡನ್ನೂ ಮಾಡಿಕೊಂಡು ಅಲ್ಲಿ ಉಗ್ರರಿಗೆ ತರಬೇತಿಯನ್ನು ಕೊಡಲಾಗಿತ್ತು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಮತ್ತು ಮಸೂದ್ ಅಜರ್ನನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಲಾದಂತಹ ದಾಳಿ. ಆ ದಾಳಿಯಲ್ಲಿ 50ಕ್ಕೂ ಹೆಚ್ಚು ಉಗ್ರರು ಪರ್ಟಿಕ್ಯುಲರ್ ಬಹವಾಲ್ಪುರದಲ್ಲಿ ನಡೆದಂತಹ ದಾಳಿಯಲ್ಲಿ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಎರಡನೇ ಪ್ರಮುಖ ದಾಳಿಯಾಗಿರೋದು ಮರಿಡ್ಕೆ ನಗರ ಅಂತ ಅಂದ್ರೆ ಅದು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ ಅಂತಲೇ ಭಾವಿಸಲಾಗುತ್ತೆ. ಅಲ್ಲಿ 100 ಎಕರೆಗೂ ಹೆಚ್ಚು ವಿಸ್ತೀರ್ಣ ಪ್ರದೇಶದಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರರನ್ನು ತರಬೇತಿ ಮಾಡೋದಕ್ಕೆ ಒಂದು ಕ್ಯಾಂಪಸ್ ಅನ್ನು ಮಾಡಿಕೊಂಡಿದೆ. ಆ ಕ್ಯಾಂಪಸ್ನ ಮೇಲೆ ದಾಳಿ ಮಾಡಲಾಗಿದೆ. ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಹಫೀಜ್ ಸೈಯದ್ ನೇತೃತ್ವದಲ್ಲಿ ಆ ಉಗ್ರರ ಕ್ಯಾಂಪ್ ನಡೀತಾ ಇತ್ತು. ಅಲ್ಲಿ ಒಂದು ದೊಡ್ಡ ಮಸೀದಿ ಇತ್ತು, ಮದರಸಾ ಇತ್ತು. ಆ ಮಸೀದಿಯನ್ನು ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ ದಾಳಿ ಮಾಡಲಾಗಿದೆ. ಅಲ್ಲೂ ಕೂಡ 30ರಿಂದ 40 ಜನ ಉಗ್ರರು ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ವಾಯುಪಡೆಯ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಮತ್ತು ಡ್ರೋನ್ಗಳನ್ನು ಬಳಸಿಕೊಂಡು ಈ ದಾಳಿಯನ್ನು ಮಾಡಲಾಗಿದೆ. ಅದರ ಜೊತೆಗೆ ನೌಕಾಸೇನೆ ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದೆ. ಅಂದರೆ ಅಟ್ ದ ಸೇಮ್ ಟೈಮ್ ಭಾರತದ 3 ಸೇನಾಪಡೆಗಳು ಈ ದಾಳಿಯಲ್ಲಿ ಭಾಗಿಯಾಗಿದ್ದಾವೆ. ರಫೇಲ್ನ ಮೂಲಕ ಸ್ಕಾಲ್ಪ್ ಕ್ಷಿಪಣಿಯನ್ನು ಬಳಸಿಕೊಂಡು ಕೆಲವೇ ಕ್ಷಣಗಳಲ್ಲಿ ದಾಳಿ ಮಾಡಬಹುದಾದಂತಹ ಸಾಮರ್ಥ್ಯ ಆ ಸ್ಕಾಲ್ಪ್ ಕ್ಷಿಪಣಿಗಿದೆ. ಆ ಕ್ಷಿಪಣಿಯ ಮೂಲಕ ದಾಳಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಜೊತೆಗೆ ಬ್ರಹ್ಮೋಸ್ ಮಿಸೈಲ್ ಅನ್ನು ಕೂಡ ಇದರಲ್ಲಿ ಬಳಸಲಾಗಿದೆ. ಕೆಲವು ಕ್ರೂಸ್ ಮಿಸೈಲ್ಗಳನ್ನು ಬಳಸಿ ಪಾಕಿಸ್ತಾನದ ಮೇಲೆ ಪ್ರಿಸೈಸ್ ಆದಂತಹ ದಾಳಿ ಮಾಡಿದೆ. ಭಾರತದ
ಕ್ಷಿಪಣಿ ದಾಳಿಯ ಸಾಮರ್ಥ್ಯ ಯಾವ ಮಟ್ಟಿಗೆ ಇದೆ ಅಂತಂದರೆ, ಒಂದು ಗುರಿಯನ್ನು ಟಾರ್ಗೆಟ್ ಮಾಡಿಕೊಂಡ್ರೆ ಕೇವಲ 1-2 ಮೀಟರ್ಗಳ ಅಂತರ ವ್ಯತ್ಯಾಸ ಆಗಬಹುದಷ್ಟೇ. ಅಷ್ಟರ ಮಟ್ಟಿಗೆ ಪ್ರಿಸೈಸ್ ಆದಂತಹ ದಾಳಿಯನ್ನು ಭಾರತದ ವಾಯುಪಡೆ ಮಾಡುವಂತಹ ಸಾಮರ್ಥ್ಯ ಇದೆ. ಆ ಕಾರಣಕ್ಕಾಗಿ ಈ ದಾಳಿಯಲ್ಲಿ ನಾಗರಿಕರ ಸಾವು ಆಗಬಾರದು ಅನ್ನೋದು ಭಾರತದ ಮುನ್ನೆಚ್ಚರಿಕೆಯಾಗಿತ್ತು. ಕೇವಲ ಉಗ್ರರನ್ನು ಟಾರ್ಗೆಟ್ ಮಾಡಿಕೊಂಡು ಯಾವ ಜಾಗದಲ್ಲಿ ಉಗ್ರರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇತ್ತು ಆ ಜಾಗಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಉದಾಹರಣೆಗೆ ಮರಿಡ್ಕೆಯಲ್ಲಿರುವಂತಹ ಲಷ್ಕರ್ ಎ ತೊಯ್ಬಾ ಉಗ್ರ ಕ್ಯಾಂಪ್ನಲ್ಲಿ ವರ್ಷಕ್ಕೆ 600ರಿಂದ 700 ಉಗ್ರರನ್ನು ತರಬೇತುಗೊಳಿಸಿ ಅವರನ್ನು ಗಡಿಯಾಚೆಗಿಂದ ಕಾಶ್ಮೀರಕ್ಕೆ ನುಗ್ಗಿಸುವಂತಹ ಪ್ರಯತ್ನ ಮಾಡಲಾಗ್ತಾ ಇತ್ತು. ಆ ಉಗ್ರ ಕ್ಯಾಂಪಸ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಒಟ್ಟು 9 ಕಡೆ ದಾಳಿ. ಇಡೀ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಪಾಕಿಸ್ತಾನದ ವಾಯುಪಡೆ ಅಲರ್ಟ್ನಲ್ಲಿದೆ. ಇಷ್ಟಿದ್ದರೂ ಕೂಡ ಭಾರತ ಕೆಲವೇ ನಿಮಿಷಗಳಲ್ಲಿ ದಾಳಿಯನ್ನು ಮುಗಿಸಿದೆ. ಪಾಕಿಸ್ತಾನದಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಪಂಜಾಬ್ ಪ್ರಾಂತ್ಯದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಲಾಹೋರ್ನ ಏರ್ಪೋರ್ಟ್ ಮತ್ತು ಸಿಯಾಲ್ಕೋಟ್ ಏರ್ಪೋರ್ಟನ್ನು ಬಂದ್ ಮಾಡಲಾಗಿದೆ. ಇಸ್ಲಾಮಾಬಾದ್ ಏರ್ಪೋರ್ಟ್ ಮೇಲೆ ಪಾಕಿಸ್ತಾನದ ವಾಯುಪಡೆ ಕಣ್ಣಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ಭಾರತ ಮತ್ತೆ ದಾಳಿಯನ್ನು ಮಾಡಬಹುದು ಅನ್ನುವಂತಹ ಆತಂಕ ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ಶಹಬಾಜ್ ಶರೀಫ್ ಅವರ ನೇತೃತ್ವದಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೆಯಲಾಗಿದೆ. ಆ ಮೀಟಿಂಗಿಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಭಾರತ ಈಗ ಮಾಡಿರುವಂತಹ ಮಿಲಿಟರಿ ಕಾರ್ಯಾಚರಣೆಗೆ ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನುವ ಚರ್ಚೆ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ. ಪಾಕಿಸ್ತಾನ ಈಗಾಗಲೇ ಅದನ್ನು ಬಹಿರಂಗವಾಗಿ ಹೇಳಿಯೂ ಕೂಡ ಇದೆ. ಅಂದರೆ ಭಾರತದ ವಿರುದ್ಧ ಪಾಕಿಸ್ತಾನ ತಿರುಗೇಟನ್ನು ಕೊಡುತ್ತೆ. ಅಂದರೆ ಹಾಗಿದ್ರೆ ಆ ತಿರುಗೇಟು ಯಾವ ರೀತಿಯಲ್ಲಿ ಇರುತ್ತೆ? ಒಂದು ವೇಳೆ ಪಾಕಿಸ್ತಾನ ಭಾರತ ಮಾಡಿರುವಂತಹ ದಾಳಿಗೆ ಪ್ರತ್ಯುತ್ತರ ಕೊಡುವಂತಹ ಧೈರ್ಯವನ್ನು ತೋರಿಸಿದರೆ ಈ ಭಾರತ ಈಗ ಮಾಡಿರುವಂತಹ ಸೀಮಿತವಾದಂತಹ ದಾಳಿ, ಲಿಮಿಟೆಡ್ ಮಿಲಿಟರಿ ಆಪರೇಷನ್, ಬ್ರಾಡರ್ ಕಾನ್ಫ್ಲಿಕ್ಟಿಗೆ ಎಡೆಯಾಗುತ್ತೆ. ಹಾಗಾಗಿ ಭಾರತ ಕೂಡ ಪಾಕಿಸ್ತಾನದ ಪ್ರತಿ ದಾಳಿಯನ್ನು ನಿರೀಕ್ಷೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿ ಗುಜರಾತ್, ರಾಜಸ್ಥಾನ ಮತ್ತು ಪಂಜಾಬ್ ಮತ್ತು ಜಮ್ಮುವಿನ ಸ್ವಲ್ಪ ಭಾಗದಲ್ಲಿ ಅಂತಾರಾಷ್ಟ್ರೀಯ ಗಡಿ ಇದೆ. ಜಮ್ಮು ಕಾಶ್ಮೀರದಲ್ಲಿ ಲೈನ್ ಆಫ್ ಕಂಟ್ರೋಲ್ 740 ಕಿಲೋಮೀಟರ್ ಲೈನ್ ಆಫ್ ಕಂಟ್ರೋಲ್ ಇದೆ. ಅಷ್ಟೂ ಸೇರಿದ್ರೆ 2900 ಕಿಲೋಮೀಟರ್ ಗಡಿ ಆಗುತ್ತೆ. ಗಡಿಯುದ್ದಕ್ಕೂ ಅಲರ್ಟ್ ಇದೆ. ರಫೇಲ್ ಯುದ್ಧ ವಿಮಾನಗಳು ಬಾನಲ್ಲಿ ಕವಾಯತನ್ನು ಮಾಡ್ತಾ ಇದ್ದಾವೆ, ಹದ್ದಿನ ಕಣ್ಣನ್ನು ಇಟ್ಟಿದ್ದಾವೆ. ಜೊತೆಗೆ ಭಾರತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿದೆ. S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿದೆ. ಒಂದು ವೇಳೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿದ್ರೆ S-400 ಆಟೋಮೆಟಿಕಲಿ ಆಕ್ಟಿವ್ ಆಗುತ್ತೆ. ಅದ ಮಿಸೈಲ್ಗಳನ್ನು, ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸುವಂತಹ ತಾಕತ್ತು S-400 ಇದೆ. ಈ ಕಾರಣದಿಂದಾಗಿ ಪಾಕಿಸ್ತಾನ ತಕ್ಷಣಕ್ಕೆ ಭಾರತದ ಮೇಲೆ ರಿಟ್ಯಾಲಿಯೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆದರೆ ಪಾಕಿಸ್ತಾನ LOCಯಿಂದ ಗಡಿಯಾಚೆಗೆ ನಿಂತುಕೊಂಡು ಭಾರತದ ಗ್ರಾಮಗಳನ್ನು ಟಾರ್ಗೆಟ್ ಮಾಡಿಕೊಂಡು ಗುಂಡಿನ ದಾಳಿ ಮತ್ತು ಶೆಲ್ಲಿಂಗ್ಗಳನ್ನು ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಅಟ್ ದ ಸೇಮ್ ಟೈಮ್ ಭಾರತ ಅದಕ್ಕೆ ತೀಕ್ಷ್ಣ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನದಲ್ಲಿ ಆತಂಕ ಇದೆ. ಪಾಕಿಸ್ತಾನ ಈ ರೀತಿಯ ದೊಡ್ಡ ದಾಳಿಯನ್ನು ಭಾರತ ಮಾಡುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಪಾಕಿಸ್ತಾನ ನಿರೀಕ್ಷೆ ಮಾಡಿದ್ದಕ್ಕೂ ಮೀರಿ ಭಾರತ ದಾಳಿ ಮಾಡಿದೆ. 9 ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ, ಬೆಳಗಿನ ಬುಲೆಟಿನ್ಸ್ ನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಲೆಟ್ಸ್ ರೀಕ್ಯಾಪ್, ಒಂದು ಸಣ್ಣ ರೀಕ್ಯಾಪ್ ಹೋಗೋಣ. ಯಾವ ಭಾಗಗಳಲ್ಲಿ ದಾಳಿ ಮಾಡಲಾಗಿತ್ತು, ಯಾಕೆ ಈ ಪ್ರದೇಶಗಳು ಮುಖ್ಯ ಅಂತ ಭಾರತದ ದಾಳಿಗೆ? ಲೆಟ್ಸ್ ಗೋ, ಒಂದೊಂದು ಸಣ್ಣ ರೀಕ್ಯಾಪ್ ಆಗ್ಬೋದಾ? ಒಟ್ಟಾರೆ 9 ಉಗ್ರ ನೆಲೆಗಳ ಮೇಲೆ ದಾಳಿಯಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 5 ಉಗ್ರ ನೆಲೆಗಳು, ಪಾಕಿಸ್ತಾನ ಡೀಪ್ ಇನ್ಸೈಡ್ ಪಾಕಿಸ್ತಾನದಲ್ಲಿ 4 ಉಗ್ರ ನೆಲೆಗಳು, ಒಟ್ಟು 9 ಉಗ್ರ ನೆಲೆಗಳ ಮೇಲೆ ಈಗ ಭಾರತದ ವಾಯುಪಡೆ ದಾಳಿಯನ್ನು ಮಾಡಲಾಗಿದೆ. ಒಂದು ಮುಜಫರಾಬಾದ್, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಪ್ರಮುಖ ನಗರ. ಮುಜಫರಾಬಾದ್ನಲ್ಲಿ 2 ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಬಹುತೇಕ ಭಾರತದ ಮೇಲೆ ದಾಳಿ ಮಾಡುವಂತಹ ಉಗ್ರರು ಮುಜಫರಾಬಾದ್ನಿಂದಲೇ ಬರ್ತಾರೆ. ಗಡಿಯಿಂದ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಮುಜಫರಾಬಾದ್. ಆ ಕಾರಣಕ್ಕಾಗಿ ಅಲ್ಲಿ 2 ಉಗ್ರ ನೆಲೆಗಳನ್ನು ದಾಳಿ ಮಾಡಲಾಗಿದೆ.
ಕೋಟ್ಲಿ ಅನ್ನುವಂತಹ ಪ್ರದೇಶ, ಲೈನ್ ಆಫ್ ಕಂಟ್ರೋಲ್ನಿಂದ 30ರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಪಟ್ಟಣ. ಆ ಕೋಟ್ಲಿ ಪಟ್ಟಣದಲ್ಲಿದ್ದಂತಹ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ. ಜೊತೆಗೆ ಗುಲ್ಪುರ್ ಅನ್ನುವಂತಹ ಮತ್ತೊಂದು ನಗರ, ಅದು ನಮ್ಮ LOC ಇಂದ 30ರಿಂದ 40 ಕಿಲೋಮೀಟರ್ ವ್ಯಾಪ್ತಿಗೆ ಬರುತ್ತೆ, ಅಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇನ್ನು ಶಶಿ ವಾಪಸ್ ಬರ್ತೀನಿ. ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.